ಬಲಿಚಕ್ರವರ್ತಿ ಹತ್ರ ಭಿಕ್ಷೆ ಬೇಡ್ತಾನೆ. ಸೊ 3 ಹೆಜ್ಜೆ ನೀನು ಎಲ್ಲರೂ ಹಿಡ್ಕೊ ಅಂತ ಹೇಳ್ತಾನೆ. ಅಲ್ಲಿ ಇಡ್ತಾನೆ, ಇಲ್ಲಿ ಇಡ್ತಾನೆ, ಕೊನೆಗೆ ಎಲ್ಲಿ ಹೆಜ್ಜೆ ಇಡಬೇಕು ಅಂತಾನೆ. ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ 1 ಕಾಲು ಕೇಳ್ತಾ ಇರೋದು ಅಷ್ಟೇ. ಅದು ಕನ್ನಡ ಜನತೆ ಕೊಡ್ತಾರೆ. ಸೊ ಆ ಹೆಜ್ಜೆ ತುಂಬ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಅಂತ ಹೇಳ್ತೀನಿ. ಸಿನಿಮಾ ಮುಗೀತು. ಸಿನಿಮಾನಾ? ಸೊ ರೀಸೆಂಟ್ ಆಗಿ ರಾಯಲ್ ಸಿನಿಮಾ ನೋಡಿದ್ರಿ, ಈಗ ಎರಡನೇ ತಮ್ಮ ಧರ್ಮೀರ್ ಅವ್ರು ಆಕ್ಟ್ ಮಾಡಿದ್ರು ವಾಮನ ಸಿನಿಮಾ ನೋಡಿ, ಇಬ್ಬರ ಕಾಂಬಿನೇಷನ್ ಸಿನಿಮಾ ಯಾವಾಗ ಬರ್ಬೋದು? ಸರ್ ಇಲ್ಲ, ಅದಕ್ಕೊಂದು ಒಳ್ಳೆ ಡೈರೆಕ್ಟ್ ಬೇಕು ಸರ್. ನಾನು ಇವತ್ತು ಹೇಳ್ತಾ ಇರೋದೇನೆಂದರೆ, ನಾನು ಮಾಡೋದಾಗಲಿ ಇಲ್ಲ ಚಿಕ್ಕಣ್ಣ ಮಾಡೋದಾಗಲಿ ಇಲ್ಲ ಧನ್ವೀರ್ ಮಾಡೋದಾಗಲಿ ಇಲ್ಲ ಅಂತಲ್ಲ. ಒಂದು ಒಳ್ಳೆ ಕತೆ ಬರಬೇಕು. ಸುಮ್ಮನೆ ಧನ್ವೀರ್ ನಂಗೆ ಗೊತ್ತು, ಧನ್ವೀರ್ ನೀನು ಮಾಡೋದು, ನಾವು ಆ್ಯಕ್ಚುಲಿ ಒಂದು ಪದನೂ ಕೇಳಲ್ಲ, ಕಥೆನೂ ಕೇಳಲ್ಲ. ಧನ್ವೀರು ಮಾಡ್ತಾರೆ, ಆ್ಯಕ್ಚುಲಿ ಏನೋ ನಮ್ಮ ಚಿಕ್ಕಣ್ಣನೂ ಮಾಡ್ತಾರೆ. ಆದರೆ ಅವರಿಬ್ಬರಿಗೆ ಆ್ಯಕ್ಚುಲಿ ನ್ಯಾಯ ಒದಗಿಸಂತ ಒಬ್ಬ ಡೈರೆಕ್ಟ್ರು ಬೇಕು. ಆ ಥರ ಬಂದರೆ ಖಂಡಿತ ಮಾಡ್ತೀವಿ. ಇನ್ನು ನಾವು ಮಾಡಲ್ಲ ಅಂತೇನು ಹೇಳ್ತಿಲ್ವ. ಅವತ್ತು ಹೇಳ್ತಾ ಇರೋದು ಇವತ್ತು ಹೇಳ್ತಾ ಇರೋದು ಒಂದೇ, ನಾವು ಮಾಡೋದು ಕನ್ನಡ ಸಿನಿಮಾ. ನಾವು ಆ್ಯಕ್ಚುಲಿ ಯಾವುದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾಯಿಲ್ಲ. ಎಲ್ಲ ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿಲ್ಲ. ನಮ್ಮ ಕರ್ನಾಟಕದ ಜನತೆಗೆ, ಇಲ್ಲಿರೋ ಥಿಯೇಟ್ರ್ಗಳಿಗೆ, ಇಲ್ಲಿರೋ ಸಿನಿಮಾಗೆ ನಾವು ಮಾಡ್ತೀವಿ.